ಸರ್, ಅಶ್ವಿನಿ ಅವರು ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ಕೊಳ್ತಾರೆ. ಆದರೆ ಕನ್ನಡನೇ ಬರಲ್ಲ, ಎಲ್ಲ ತಪ್ಪು ಬರೀತಾರೆ. ಜೊತೆಗೆ ಈಗ ಬಿಗ್ ಬಾಸ್ ಅವರು ಕೂಡ ಅಂದರೆ ಶ್ರುತಿ ಅವರು ಆದಮೇಲೆ ಯಾರೂ ಗೆದ್ದಿಲ್ಲ. ಸೊ ಹಾಗಾಗಿ ಮಹಿಳಾ ಕಂಟೆಸ್ಟೆಂಟ್‌ನೇ ಗೆಲ್ಲಿಸ್ತಾರೆ. ಅದು ಅಶ್ವಿನಿನೇ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಿರುವಂಥದ್ದು. ಸೊ ಇದಕ್ಕೆಲ್ಲ ಏನು ಉತ್ತರ ಕೊಡ್ತೀರಿ ನೀವು? ಮೇಡಮ್ ಅದೇ ಹೇಳಲ್ವಾ, ಕೈಲಾಗದ ಹೇಡಿಯ ಕೊನೆಯ ಅಸ್ತ್ರನೇ ಅಪಪ್ರಚಾರ ಅಂತೆ. ಅದೇ ರೀತಿ ಹೌದು, ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರಲೇಬೇಕು ಕನ್ನಡ ಹೋರಾಟಗಾರರಿಗೆ ಅನ್ನೋ ಯಾವುದೇ ಮಾನದಂಡ ಇಲ್ಲ. ಹಾಗೆ ನೀವು ಮಾನದಂಡ ಹಾಕಬೇಕು ಅಂದರೆ ಮೊದಲು ರಾಜಕಾರಣಿಗಳಿಗೆ ಹಾಕಿ, ನೀವು ಚುನಾಯಿತಿ ಮಾಡಿ ನೀವು ಆಯ್ಕೆ ಮಾಡಿ ಕಳಿಸೋ ರಾಜಕಾರಣಿಗಳಿಗೆ ಯಾವುದೇ ಮಾನದಂಡ ಇಲ್ಲ ಅವ್ರು ಸ್ಪರ್ಧಿಸೋಕ್ಕೆ ಅಂದಾಗ, ಒಬ್ಬ ಕನ್ನಡ ಹೋರಾಟಗಾರ ನನ್ನ ಇಚ್ಛಾಶಕ್ತಿ, ನಾನು ಹೋರಾಟಗಾರ ಆಗೋದು ನನ್ನ ಇಚ್ಛಾಶಕ್ತಿನೇ ಹೊರತು ಇನ್ನೊಬ್ರದ್ದಲ್ಲ. ಸರಿ ಆಯಿತು, ನಿಮ್ಮ ಪ್ರಕಾರನೇ ಬರೋಣ. ಇವತ್ತು ಎಷ್ಟು ಜನ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರೋರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ, ಎಷ್ಟು ಜನ ಸಾಹಿತಿಗಳು ಬರ್ತಾರೆ, ಎಷ್ಟು ಜನ ಮೇಧಾವಿಗಳು ಬರ್ತಾರೆ, ಎಲ್ಲರೂ ಅವ್ರ ಮನೆ ನೋಡ್ಕೊಂಡು ಅವ್ರವ್ರ ಮನೆ ಮಟ್ಟ ಅವ್ರ ಆಸ್ತಿ ಪಾಸ್ತಿ ಮಾಡ್ಕೊಂಡು ಅವ್ರು ನೆಮ್ಮದಿ ಆಗಿದ್ದಾರೆ. ಆದರೆ ಇವತ್ತು ಯಾರು ಬೀದಿಲಿಳಿದು ಹೋರಾಟ ಮಾಡ್ತಾರಪ್ಪ ಅಂದರೆ ಎಲ್ಲೋ ಕನ್ನಡದ ಬಗ್ಗೆ ಅಲ್ಪಜ್ಞಾನನೇ ಇರೋದಿರ್ಬೋದು, ಅಥವಾ ಓದಕ್ಕೆ ಬರೆಯೋಕ್ಕೆ ಬರದೇ ಹೋದ್ರೂ ಪರವಾಗಿಲ್ಲ, ಕನ್ನಡದ ಒಂದಿಷ್ಟು ಕನ್ನಡಕ್ಕೆ ತೊಂದರೆ ಆದರೂ ನನಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂತಪ್ಪ ಅಂತ ಸಿಡಿದೇ ನಿಲ್ತಾರಲ್ಲ, ಅಂಥವ್ರು ನಿಜವಾದ ಕನ್ನಡಿಗರು, ಅಂಥವ್ರು ನಿಜವಾದ ಕನ್ನಡ ಹೋರಾಟಗಾರರು. ಬರೀಲೇಬೇಕು, ಓದಕ್ಕೆ ಬರಲೇಬೇಕು ಯಾರು ಹೇಳಿದ್ದಾರೆ? ಆ ನಿಯಮ ಯಾರು ಮಾಡಿದ್ದಾರೆ? ಹಂಗೆ ನಿಯಮ ಮಾಡ್ತಾ ಕೂತ್ಕೊಂಡ್ರೆ ಕನ್ನಡ ಹೋರಾಟಗಳು ನಡೆಯಲ್ಲ, ಕನ್ನಡ ಚಳವಳಿಗಳು ನಡೆಯಲ್ಲ. ಮೊದಲು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು, ಏನಿವಾಗ ಬಿಗ್ ಬಾಸ್ ಮನೆಗೆ ಕಲ್ಲೊಡಿತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ, ಎಷ್ಟು ಚೀಪ್ ಅನ್ಸ್ಬಿಡುತ್ತೆ ಅಂದರೆ, ಇದು ಎಲ್ಲೋ ಗಿಲ್ಲಿನ ನಿಯತ್ತಾಗಿ ಓಟಾಗಿ ಗೆಲ್ಸ್ಕೊಳಕ್ಕಾಗದೆ ಬಿಗ್ ಬಾಸ್ನ ಎದುರಿಸಿ ಗೆಲ್ಲೋವಂಥ ಹುನ್ನಾರ ಏನಾದ್ರು ಗಿಲ್ಲಿ ಫ್ಯಾನ್ಸ್ಗಳು ಮಾಡ್ತಾ ಇದ್ದಾರಾ? ಅದೊಂದು ಪ್ರಶ್ನೆ ನಮ್ಮಲ್ಲಿ ಕಾಡುತ್ತೆ. ಯಾಕೆಂದರೆ ನಡೀಲಿ ಬಿಡ್ರಿ, ಹೆಂಗೋ ಒಂದು ನ್ಯಾಯಯುತವಾಗಿ ನಡೀತಾ ಇದೆ. ಹೌದು, ಸುದೀಪ್ ಅವರು ಉತ್ತಮ ಚಪ್ಪಾಳೆ ಕೊಟ್ಟರು, ಕಿಚ್ಚನ ಚಪ್ಪಾಳೆ, ಅದು ಫೇಕು ಅನ್ನೋದಾದರೆ ಇಡೀ ಮನೆಯೇ ಉತ್ತಮ ಅಂತ ಒಪ್ಕೊಂಡು ಕೊಟ್ರಲ್ಲ, ಅವರೆಲ್ಲ ಎಷ್ಟು ಸೋಲ್ಡ್ ಆಗಿದ್ರು ಹಂಗಂದ್ರೆ ಅಶ್ವಿನಿ ಅವ್ರಿಗೆ ಎಷ್ಟಕ್ಕೆ ಸೋಲ್ಡ್ ಆಗಿದ್ರು? ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಇಡೀ ಮನೆ ಉತ್ತಮ ಅಂದಿದ್ದಕ್ಕೆ ಕಿಚ್ಚನ ಅವತ್ತು ಬಂದು ಎಲ್ಲ ವಾರದ ಅಷ್ಟು ವಿಚಾರಗಳನ್ನ ನೋಡ್ಕೊಬಂದು ಕಿಚ್ಚನ ಚಪ್ಪಾಳೆ ನೀಡಿದ್ರು. ಗಿಲ್ಲಿಗೆ ನೀಡಿದಾಗ ಅದು ಕರೆಕ್ಟು, ರಘುಗೆ ನೀಡಿದಾಗ ಕರೆಕ್ಟು, ರಕ್ಷಿತಿಗೆ ನೀಡಿದಾಗ ಕರೆಕ್ಟು, ಧನುಷಿಗೆ ನೀಡಿದಾಗ ಕರೆಕ್ಟು, ಅಶ್ವಿನಿ ಅವ್ರಿಗೆ ನೀಡಿದಾಗ ತಪ್ಪು, ಧ್ರುವಂತಕ್ಕೆ ನೀಡಿದಾಗಂತೂ ಅಯ್ಯೋ ಧ್ರುವಂತ ವಿಚಾರ ಅಂತೂ ಮಾತಾಡೋಂಗಿಲ್ಲ, ಪಾಪ ಅವ್ರನ್ನ ಎತ್ತಿ ತಿರುಚ್ಬಿಟ್ರು. ಈ ರೀತಿ ಆದಾಗ ಎಲ್ಲೋ ಬೇಜಾರಾಗುತ್ತೆ. ಒಬ್ಬ ಹೋರಾಟಗಾರ್ತಿನ ಯಾಕೆ ಇಷ್ಟು ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಇವಾಗ ಆಚೆ ಕೇವಲ ಯಾವುದೋ ಒಬ್ಬ ಕಂಟೆಸ್ಟೆಂಟ್ನ ಅಭಿಮಾನಿಗಳಷ್ಟೇ ಅಲ್ಲ, ಕನ್ನಡ ಹೋರಾಟಗಾರರನ್ನು ವಿರೋಧ ಮಾಡೋವಂಥ ಒಂದು ಪಂಗಡ ಇದೆ. ಪ್ರತಿ ಬಾರಿ ನಾವು ಹೋರಾಟ ಮಾಡಿದಾಗ ನಮ್ಮನ್ನ ಯಾವುದೋ ಒಂದು ಪಂಗಡ ನಮ್ಮನ್ನ ವಿರೋಧ ಮಾಡ್ತಿತ್ತು, ಆ ಪಂಗಡನೂ ಇವ್ರ ಜೊತೆ ಕೈ ಜೋಡಿಸಿ ಈ ಥರ ಮಾಡ್ತಾ ಇದೆ. ನಮಗೆ ತುಂಬ ಜನ ಒಳಗಡೆಯಿಂದ ಮಾತಾಡ್ತಾರೆ. ಇವತ್ತು ಅಶ್ವಿನಿ ಅವರ ಅಭಿಮಾನಿಗಳು ಹೇಗಿದ್ದಾರೆ ಅಂದರೆ, ಅವರೆಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಅವ್ರು ತೋರಿಸ್ಕೋತಾ ಇಲ್ಲ. ಅವ್ರು ಓಟ್ ಹಾಕೋ ಮುಖಾಂತರ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಹೊರತು ಬಂದು ಇವ್ರ ಥರ ಬೇಕಾಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿಕೊಂಡು ಮಾಡ್ತಾಳೆ. ಯಾಕಂದರೆ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ನಿಂದಕರಿರಬೇಕಯ್ಯ ಜಗದೊಳಗೆ ಹಂದಿಗಳಂತೆ ಅಂದ್ಬಿಟ್ಟು. ಹಾಗಾಗಿ ಇಂಥ ಹಂದಿಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅಶ್ವಿನಿ ಅವ್ರು ಗೆದ್ದು ಬಂದೇ ಬರ್ತಾರೆ. ಅಶ್ವಿನಿ ಅಭಿಮಾನಿಗಳಿಗೆ ಹೇಳೋದು, ಓಟ್ ಹಾಕಿ ತಲೆ ಕೆಡಿಸ್ಕೊಬಿಡಿ, ಅಶ್ವಿನಿ ಅವ್ರು ಗೆದ್ದೇ ಗೆಲ್ತಾರೆ. ಯಾಕೆ ಅಂದರೆ ನ್ಯಾಯ ಯಾವತ್ತೂ ಗೆಲ್ಲೇಬೇಕು, ಸತ್ಯ ಯಾವಾಗಲೂ ಗೆಲ್ಲೇಬೇಕು. ಸರ್, ನೀವೆಲ್ಲ ಸೇರಿ ಸುದೀಪ್ ಅವ್ರಿಗೆ ಎಷ್ಟು ಪೇಮೆಂಟ್ ಕೊಟ್ಟಿದ್ದೀರಾ ಅಂತ? ಯಾಕಂದರೆ ಒಂದು 25 lakhs ಪೇಮೆಂಟ್ ಆಗಿರೋದೊಂದು ವೈರಲ್ ಆಗ್ತಿದೆ. ಸೊ ಎಲ್ಲ ಸೇರಿ ಎಷ್ಟು ಪೇಮೆಂಟ್ ಕೊಟ್ಬಿಟ್ಟು ಅಶ್ವಿನಿ ಅವ್ರಿಗೆ ಚಪ್ಪಾಳೆ ಕೊಡಿ ಗೆಲ್ಲಿಸಿ ಅಂತ ಹೇಳಿದ್ದೀರಾ ಅಂತ? ನೋಡಿ ಮೇಡಮ್, ನಾರಾಯಣಗೌಡರು ಮಗನ ಮದುವೆಗೆ ಕಾರ್ಡ್ ಕೊಡೋಕೆ ಹೋಗಿದ್ರು. ಇವ್ರಿಗೆಲ್ಲ ಇದಿಲ್ಲ, ಏನು ಹೇಳಿ, ಒಂದು ಬದ್ಧತೆ ಇಲ್ಲ. ನಾರಾಯಣಗೌಡರು ಮಗನ ಕಾರ್ಡ್ ಕೊಡೋಕೆ ಹೋದರೆ ಅದ್ರ ಬಗ್ಗೆ ಎಲ್ಲೋ ತಿರ್ಚಿಬಿಟ್ಟು ಗಿಲ್ಲಿ ಫ್ಯಾನ್ಸ್ ಎಲ್ಲ ಈ ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಜಗ್ಗಲ್ಲ. ಆದರೆ ಕರ್ನಾಟಕದ ಇಡೀ ಕರ್ನಾಟಕ ಕಾರ್ಯಕರ್ತರು ಏನಿದ್ದಾರೆ ಎಲ್ಲರೂ ಅಶ್ವಿನಿ ಅವರಿಗೆ ವೋಟ್ ಮಾಡೋದು, ಇದನ್ನು ಒಂದು ಮನಸ್ಸಲ್ಲಿ ಇಟ್ಕೋಬೇಕು ಅಷ್ಟೇ. ಆದರೆ ಈ ಗಿಲ್ಲಿ ಫ್ಯಾನ್ಸು ಬೇರೆ ಬೇರೆ ಇದ್ದಾರಲ್ಲ ನಾಲಾಯಕ್ಗಳು, ಈಗ ಸುಮ್ಮನೆ ಕಾಮೆಂಟ್ಗಳು ಬೇರೆ ಬೇರೆ ರೀತಿಯಲ್ಲಿ ಕಾಮೆಂಟ್ಗಳು ಮಾಡ್ತಾಯಿದ್ದಾರೆ. ಆದರೆ ಅಶ್ವಿನಿನೇ ಗೆಲ್ಲೋದು ಅನ್ನೋದು ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ. ಅಶ್ವಿನಿ ಬಗ್ಗೆ ಮಾತಾಡೋಕೆ ಹೋಗಿಲ್ಲ ಗೌಡ್ರು, ಅರ್ಥ ಆಯ್ತಾ? ಕಾರ್ಡ್ ಕೊಡೋಕೆ ಹೋಗಿದ್ದಾರೆ. ಹಾಗಾದರೆ ಕಾರ್ಡ್ ಕೊಡೋಕೆ ಹೋಗಲೇಬಾರ್ದಾ?